ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾದಪ್ಪ ಅಂಕಲ್ ಮನೆಗೆ ಹೋಗೋಕ್ಕೂ ಮುಂಚೆ ಅಂಕಲ್ಗೊಂದು ಕಾಲ್ ಮಾಡಿಬಿಡ್ಬೇಕು. ಪಾರು ಫೋನ್ ಮಾಡ್ತಾ ಇದ್ದಾಳೆ. ಹೇಳವ್ವ ಪಾರು. ಗುಡ್ ಮಾರ್ನಿಂಗ್ ಅಂಕಲ್. ನಿಮ್ಮನೆಗೆ ಹೊರಡೋಣ ಅಂತ ರೆಡಿ ಆಗ್ತಿದ್ದೆ, ಅದಕ್ಕೆ ಕಾಲ್ ಮಾಡಿದೆ. ಏನು ಹೇಳ್ತಾ ಇದೀಯ ತಾಯಿ? ನಿಮ್ಮನೆ ದೇವರು ನಮ್ಮನೇಲೇ ಇದೆ. ನೀನು ಯಾವಾಗ ಬೇಕಾದರೂ ಬರ್ಬೋದು. ಬಾರವ್ವ. ಅಂಕಲ್, ನನಗೆ ಒಂದು ವಿಷಯ ಏನನ್ಸ್ತಿರೋದು ಅಂದರೆ, ಅವತ್ತು ದೇವಿ ಹೇಳಿದ್ದು ಅತ್ತೆ ಗಂಟಿರೋ ಕಳಂಕನ ತೆಗಿಬೇಕಾದವಳು ನಾನೇ. ಜೊತೆಗೆ ಕರುನ ಹಸು ಹತ್ರ ಬಿಡಬೇಕು ಅಂದರೆ ಅದರ ಅರ್ಥನೇ ಅಮ್ಮ ಮಕ್ಕಳನ್ನ ಒಂದು ಮಾಡಬೇಕು ಅಂತ ಅಲ್ವಾ? ಹೌದು ಕಣವ್ವ. ಅದಕ್ಕೆ ಅಂಕಲ್, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಮ್ಮ ರಮ್ಯಾ, ರತ್ನ, ರಾಣಿನ ಮೊದಲು ಅತ್ತೆಗೆ ಪರಿಚಯ ಮಾಡಿಸ್ಬಿಡ್ಬೇಕು. ರಶ್ಮಿ ಹೇಗಿದ್ರು ಅತ್ತೆಗೆ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದ್ದಾಳೆ. ಇವ್ರನ್ನೆಲ್ಲರೂ ಪರಿಚಯ ಮಾಡಿಸಿದ್ರೆ ನಮ್ಮ ಅತ್ತೆಗಿರೋ ಒಳ್ಳೆ ಗುಣಕ್ಕೆ ಒಂದೇ ದಿನಕ್ಕೆ ಸೋತು ಹೋಗ್ಬಿಡ್ತಾರೆ. ಅಮ್ಮ ಮಕ್ಕಳನ್ನ ಒಂದು ಮಾಡಿ ಸ್ನೇಹ ಅನ್ನೋ ಬೀಜನ ಮೊದಲು ಬಿತ್ತಬೇಕು. ಅದು ದೊಡ್ಡ ಮರ ಆಗಿ ಬೆಳೆದಾಗ ತಾಯಿ ಅನ್ನೋ ಕಲ್ಪನೆನೇ ಇಲ್ದಿರೋ ಈ ಹೆಣ್ಮಕ್ಳಿಗೆ ಅಯ್ಯೋ ನಮ್ಮ ತಾಯಿನೂ ಇದೇ ಥರ ಇರ್ಬೋದಿತ್ತಲ್ಲ ಅಂತ ಅನ್ಕೊಳ್ತಿರೋ ಟೈಮಲ್ಲಿ ಇವರೇ ನಿಮ್ಮ ತಾಯಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಪಾರು, ನೀನು ಈ ಸಮಾಜಕ್ಕೆ ಮಾತ್ರ ಡಾಕ್ಟ್ರ್ ಅಲ್ಲವ್ವ, ನಮ್ಮನೆ ಸಂಸಾರಕ್ಕೂ ನೀನೇ ಡಾಕ್ಟ್ರು. ಬಾರವ್ವ, ನೀನು ಅನ್ಕೊಂಡಂಗೆ ಆಗಲಿ. ಒಟ್ಟಿನಲ್ಲಿ ನಮ್ಮತ್ತೆ ಖುಷಿಯಾಗಿರ್ಬೇಕು ಅಷ್ಟೇ ಅಂಕಲ್. ಯಾರು ಪಾರು ಅದು? ನೀನ್ ಯಾವಾಗ ಬಂದೆ ಮಾವ? ನೀನು ಅತ್ತೆ ಅತ್ತೆ ಅಂತ ಮಾತಾಡ್ತಿದ್ದಲ್ಲ, ಅವಾಗ್ಲೇ ಬಂದೆ. ಆದ್ರೆ ಅದು ವಿಷಯ ಅಲ್ಲ. ಈಗ ನೀನು ಅತ್ತೆ ಅತ್ತೆ ಅಂತ ಯಾರ ತಾವ ಮಾತಾಡ್ತಿದ್ದೆ ಹೇಳು. ಬೇಡ ಕಣವ್ವ, ಯಾವುದೇ ಕಾರಣಕ್ಕೂ ವಿಷಯ ಬಿಟ್ಕೊಡ್ಬೇಡ ಅಂತ ನೀನು ಶಾರದಮ್ಮಂಗೆ ಮಾತು ಕೊಟ್ಟಿದ್ಯಾ, ನೆನಪಿರ್ಲಿ. ಪಾರು, ನಿನ್ನೆ ಕೇಳ್ತಿರೋದು ಹೇಳು ಪಾರು. ಹಾಂ ಮಾವ, ಅದು ಅಲ್ಲ, ನಾನ್ಯಾಕೆಲ್ಲನೂ ನಿನ್ನ ಹತ್ರ ಹೇಳಬೇಕು? ಹಾಂ, ನಾನು ಯಾರ ಹತ್ರನಾದ್ರೂ ಮಾತಾಡ್ಕೋತೀನಿ. ನನ್ನಿಂದ ಏನಾರ ಮುಚ್ಚಿಡ್ತಿದ್ಯಾ ಪಾರು? ಅಯ್ಯೋ ಇಲ್ಲ ಮಾವ, ನಾನೇನು ಮುಚ್ಚಿಡ್ಲಿ ಹೇಳು. ಅದು ಅತ್ತೆ ಅಂತಿದ್ನಲ್ಲ, ನನ್ನತ್ತೆ ಅಂದ್ಕೊಂಡ್ಯಾ? ಇಲ್ಲ ಇಲ್ಲ, ನಿನ್ನತ್ತೆ. ಅಂದರೆ ನಮ್ಮಮ್ಮ ನನ್ನ ಅಳಿಯ ಅಂತಿದ್ಲ. ಅದಕ್ಕೆ ನಾನು ಮಗಳಿಗಿಂತ ಅಳಿಯನೇ ಹೆಚ್ಚ. ಹಾಗಾದ್ರೆ ನಾನು ಇನ್ಮೇಲೆ ನಿನ್ನ ಅಮ್ಮ ಅಂತ ಕರೆಯಲ್ಲ, ನನ್ನ ಗಂಡನತ್ತೆ ಅಂತ ಕರಿತೀನಿ ಅಂತ ಹೇಳ್ತಿದ್ನ. ಅಷ್ಟ್ರಲ್ಲಿ ನೀರು ಬಂದೆ. ಆದ್ರೂ ಪಾರು, ಮಗಳಿಗಿಂತ ಅಳಿಯನೇ ಮೇಲು ಅಂತ ಹೇಳ್ಬಿಟ್ರಲ್ಲ, ನಿನ್ನ ನಂಗೆ ಅಯ್ಯೋ ಅನಿಸ್ತೈತೆ ಪಾಪ. ಅಪ್ಪ, ವಿಷಯ ತಿಳಿ ಆಯ್ತು. ಸರಿ ಆಯ್ತು, ಕೊಡು, ನಾನು ಅತ್ತೆ ತಾವ ಮಾತಾಡ್ತೀನಿ. ಏ ಮಾವ, ನಿನ್ನ ಹತ್ರ ಫೋನ್ ಇಲ್ವಾ? ನಿನ್ ಫೋನಲ್ಲೇ ಫೋನಲ್ಲಿ ಮಾತಾಡ್ಕೊ. ಯಾಲ ಇವಳ ಹಲೋ ಅತ್ತೆ. ನಮ್ಮ ಮನೆ ದೀಪ ಅಣ್ಣಯ್ಯ.